ನಮಸ್ಕಾರ ಮಕ್ಕಳೇ, ಇಂದಿನ ವಿಡಿಯೋ 6ನೇ ತರಗತಿಯ ಭಾಗ 2 ಕನ್ನಡ 6ನೆಯ ಗದ್ಯ ಸಿದ್ಧಾರೂಢರ ಜಾತ್ರೆ. ಈ ಪಾಠಕ್ಕೆ ಸಂಬಂಧಪಟ್ಟಂತ ಅಭ್ಯಾಸಗಳ ಸಂಪೂರ್ಣ ಉತ್ತರಗಳನ್ನು ತಿಳಿದುಕೊಳ್ಳೋಣ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಅನ್ನ ಕೊಡಿ. ಮಕ್ಕಳೇ ಪ್ಲೀಸ್ ಸಬ್ಸ್ಕ್ರೈಬ್ ಅನ್ನ ಮಾಡಿ. ಪದಗಳ ಅರ್ಥ ಬರೆಯಿರಿ. ಒಂದು, ಹಿರೇಮನಿ, ಅದರ ಅರ್ಥ ನಾಯಕ, ಮುಂದಾಳು. ಎರಡನೇದು ಕರ್ಮಭೂಮಿ, ಅದರ ಅರ್ಥ ಕಾರ್ಯಕ್ಷೇತ್ರ. 3, ಪತಾಕೆ, ಅದರ ಅರ್ಥ ಧ್ವಜ, ಬಾವುಟ. 4ನೆಯ ಪದ ಜನಸ್ತೋಮ, ಅರ್ಥ ಜನಸಮೂಹ, ಜನರ ಗುಂಪು. 2ನೆಯ ಮುಖ್ಯ ಪ್ರಶ್ನೆ, ಕೆಳಗಿನ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ. ಅದರಲ್ಲಿ ಮೊದಲನೇ ಪ್ರಶ್ನೆ, ಅಲ್ಲಿ ಜಾತ್ರೆ ದಿನ ಶಿವರಾತ್ರಿಯ ಕೂಡುತ್ತದೆ. ಶಿವರಾತ್ರಿಯ ದಿನ ಅಲ್ಲಿ ಜಾತ್ರೆ ಕೂಡುತ್ತದೆ. 2ನೇ ಪ್ರಶ್ನೆ, ಮಠದ ಮಂಟಪ ಮುಂದೆ ಹಾಕಿದ್ದರು ದೊಡ್ಡ. ಉತ್ತರ, ಮಠದ ಮುಂದೆ ದೊಡ್ಡ ಮಂಟಪ ಹಾಕಿದ್ದರು. 3, ಮಿಠಾಯಿಗಳನ್ನು ಶಾಲೆಯ ಕೊಂಡರು ಮಕ್ಕಳು. ಶಾಲೆಯ ಮಕ್ಕಳು ಮಿಠಾಯಿಗಳನ್ನು ಕೊಂಡರು. 4ನೇ ಪ್ರಶ್ನೆ, ಹೋರಾಟದ ಸಕ್ರಿಯವಾಗಿದ್ದ ಸ್ವತಂತ್ರ ಮಠವಿದು ಸಮಯದಲ್ಲಿ. ಉತ್ತರ, ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಸಕ್ರಿಯವಾಗಿದ್ದ ಮಠವಿದು. 3ನೆಯ ಮುಖ್ಯ ಪ್ರಶ್ನೆ, ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ. ಮೊದಲನೆಯದು ಪ್ರೇರಣೆ, ನಮ್ಮ ತಂದೆ ತಾಯಿಗಳು ಒಳ್ಳೆಯ ಕೆಲಸ ಮಾಡಲು ಪ್ರೇರಣೆಯಾಗಿರುತ್ತಾರೆ. 2ನೇದು ಕಷ್ಟ ಕಾರ್ಪಣ್ಯ, ನಾವು ಬೇರೆಯವರ ಕಷ್ಟ ಕಾರ್ಪಣ್ಯಗಳಿಗೆ ಸಹಾಯ ಮಾಡಬೇಕು. 3ನೇದು ಹುರುಪು, ಹಬ್ಬದ ದಿನಗಳಂದು ಹುರುಪಿನಿಂದ ಹೊಸ ಬಟ್ಟೆ ಹಾಕಿಕೊಳ್ಳುತ್ತೇನೆ. 4, ಸ್ವಯಂ ಸೇವಕ, ಗ್ರಾಮ ಸ್ವಚ್ಛತೆ ಕಾಪಾಡಲು ವಿದ್ಯಾರ್ಥಿಗಳು ಸ್ವಯಂ ಸೇವಕರಾಗಿ ಕಾರ್ಯನಿರ್ವಹಿಸಬೇಕು. 4ನೆಯ ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲನೆಯ ಪ್ರಶ್ನೆ, ಸಿದ್ಧಾರೂಢರ ಮಠವು ಯಾವ ಜಿಲ್ಲೆಯಲ್ಲಿ ಇದೆ? ಉತ್ತರ, ಸಿದ್ಧಾರೂಢರ ಮಠವು ಧಾರವಾಡ ಜಿಲ್ಲೆಯಲ್ಲಿದೆ. 2ನೆಯ ಪ್ರಶ್ನೆ, ಶಾಲೆಯ ಮಕ್ಕಳಿಗೆ ದಾರಿಯಲ್ಲಿ ದಣಿವು ಏಕೆ ಆಗಲಿಲ್ಲ? ಉತ್ತರ, ಹಲವು ಚರ್ಚೆ ಸಂವಾದಗಳು ದಾರಿಯುದ್ದಕ್ಕೂ ನಡೆದಿದ್ದರಿಂದ ಶಾಲೆಯ ಮಕ್ಕಳಿಗೆ ದಣಿವು ಆಗಲಿಲ್ಲ. 3ನೇ ಪ್ರಶ್ನೆ, ಸಿದ್ಧಾರೂಢ ಸ್ವಾಮಿಗಳು ಮೂಲತಃ ಯಾವ ಊರಿನವರು? ಉತ್ತರ, ಸಿದ್ಧಾರೂಢ ಸ್ವಾಮಿಗಳು ಮೂಲತಃ ಬೀದರ್ ಜಿಲ್ಲೆಯ ಚಳಕಾಪುರದವರು. 4ನೇ ಪ್ರಶ್ನೆ, ಸ್ವಾಮಿಗಳು ಯಾವ ಮಂತ್ರವನ್ನು ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಬೋಧಿಸಿದರು? ಉತ್ತರ, ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಸ್ವಾಮಿಗಳು ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಬೋಧಿಸಿದರು. 5ನೆಯ ಪ್ರಶ್ನೆ, ಮಠದಲ್ಲಿ ಶಾಲೆಯ ಮಕ್ಕಳು ಯಾವ ಕೆಲಸವನ್ನು ಮಾಡಿದರು? ಉತ್ತರ, ಮಠದಲ್ಲಿ ಶಾಲೆಯ ಮಕ್ಕಳು ಕೆಲವರು ನೀರು ತಂದು ಕೊಡುವ, ಕೆಲವರು ಬಂದ ಜನರಿಗೆ ಊಟ ಬಡಿಸುವ ಕೆಲಸಗಳನ್ನು ಮಾಡಿದರು. 6ನೆಯ ಪ್ರಶ್ನೆ, ಶಾಲಾ ಮಕ್ಕಳು ಯಾವ ಆಟಗಳನ್ನು ಆಡಿದರು? ಉತ್ತರ, ಶಾಲಾ ಮಕ್ಕಳು ತೊಟ್ಟಿಲು, ಜೀಕ ಹಾಗೂ ಕುದುರೆ, ಆನೆ, ಒಂಟೆಗಳಿಂದ ಕೂಡಿದ ತಿರುಗು ಯಂತ್ರಗಳಲ್ಲಿ ಕುಳಿತು ಆಟವಾಡಿದರು. 7, ಸಿದ್ಧಾರೂಢರ ಮಠದಿಂದ ಸ್ಫೂರ್ತಿಯನ್ನು ಪಡೆದ ರಾಷ್ಟ್ರ ನಾಯಕರು ಯಾರು? ಉತ್ತರ, ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತಿದ್ದ ಗಾಂಧೀಜಿ ಮತ್ತು ತಿಲಕರಂತಹ ರಾಷ್ಟ್ರೀಯ ನಾಯಕರು ಸಿದ್ಧಾರೂಢರ ಮಠದಿಂದ ಸ್ಫೂರ್ತಿಯನ್ನು ಪಡೆದರು. 6ನೆಯ ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲನೆಯ ಪ್ರಶ್ನೆ, ಸಿದ್ಧಾರೂಢ ಸ್ವಾಮಿಗಳ ಜೀವನದ ಬಗ್ಗೆ ತಿಳಿಸಿರಿ. ಉತ್ತರ, ಸಿದ್ಧಾರೂಢರು ಬೀದರ್ ಜಿಲ್ಲೆಯ ಚಳಕಾಪುರದಲ್ಲಿ 1836ರಲ್ಲಿ ಜನಿಸಿದರು. ಅವರಿಗೆ ಚಿಕ್ಕಂದಿನಲ್ಲಿಯೇ ಐಹಿಕ ಸುಖಭೋಗಗಳಲ್ಲಿ ವಿರಕ್ತ ಬಂದು ಸನ್ಯಾಸವನ್ನು ಸ್ವೀಕಾರ ಮಾಡಿದರು. ಮನೆ ಬಿಟ್ಟು ಸಂಚಾರಿಯಾಗಿ ಊರಿಂದ ಊರಿಗೆ ಸಂಚರಿಸುತ್ತಾ ತಮ್ಮ 41ನೆಯ ವಯಸ್ಸಿನಲ್ಲಿ ಹುಬ್ಬಳ್ಳಿಯಲ್ಲಿ ಬಂದು ನೆಲೆನಿಂತು ಅನೇಕ ಮಹಾನ್ ವ್ಯಕ್ತಿಗಳಿಗೆ ಸ್ಫೂರ್ತಿಯಾದರು. ನಂಬಿ ಬಂದವರಿಗೆ ಅಭಯವನ್ನು ನೀಡಿದರು. 2ನೆಯ ಪ್ರಶ್ನೆ, ಮಠವು ಸಮಾಜದಲ್ಲಿ ಹೇಗೆ ದಾರಿದೀಪವಾಗಿದೆ? ಉತ್ತರ, ಮಠವು ಸಮಾಜದಲ್ಲಿ ಬಡಬಗ್ಗರಿಗೆ ಧನ ಸಹಾಯ ಮಾಡಬಹುದು, ವಿದ್ಯಾರ್ಥಿಗಳಿಗೆ ಊಟ ವಸತಿ ನೀಡಬಹುದು, ದಿಕ್ಕತೋಚದವರಿಗೆ ಮಾನಸಿಕ ನೆಮ್ಮದಿ ನೀಡುವ ಉಪದೇಶ ಮಾಡಬಹುದು, ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಬಹುದು.
ಮಹಾಕಾವ್ಯಗಳನ್ನು ಪುರಾಣಗಳನ್ನು ಜನರಿಗೆ ತಲುಪಿಸುವ ಕೆಲಸ ಮಾಡಬಹುದು. ಒಟ್ಟಿನಲ್ಲಿ ಮಠವು ಸಮಾಜ ಉದ್ಧಾರದ ದಾರಿದೀಪವಾಗಿದೆ. ಸಿದ್ಧಾರೂಢರ ಜಾತ್ರೆಯ ತೇರೆಳೆಯುವ ಸಂದರ್ಭವನ್ನು ವರ್ಣಿಸಿ. ಸಿದ್ಧಾರೂಢ ಜಾತ್ರೆಯ ತೇರು ಬಣ್ಣ ಬಣ್ಣದ ಅರಿವೆ ಸುತ್ತಿ ಪತಾಕೆಗಳನ್ನು ಹಚ್ಚಿ ಸಿಂಗರಿಸಿದರು. 4 ಗಂಟೆಗೆ ಜನರೆಲ್ಲ ಸಿದ್ಧಾರೂಢ ಜಾತ್ರೆಯ ತೇರು ನೋಡಲು ಸೇರಿದರು. ಕೆಲವರು ಗುಂಪು ಗುಂಪಾಗಿ ಅಲ್ಲಲ್ಲಿ ನಿಂತರು. ಕೆಲವರು ತೇರಿನ ಹಗ್ಗ ಹಿಡಿದು ಅದರ ಸಮೀಪ ನಿಂತರು. ಎಲ್ಲರೂ ಹರ ಹರ ಮಹಾದೇವ್ ಎಂದು ಭಕ್ತಿಯಿಂದ ಕೂಗುತ್ತಾ ಸಿದ್ಧಾರೂಢರ ತೇರನ್ನು ಎಳೆಯತೊಡಗಿದರು. ತೇರಿನ ಮೇಲೆ ಜನರು ಭಕ್ತಿಯಿಂದ ಬಾಳೆಹಣ್ಣು ಉತ್ತತ್ತಿಗಳನ್ನು ಎಸೆಯತೊಡಗಿದರು. ಇನ್ನು ಕೆಳಗಿನ ವಾಕ್ಯಗಳಲ್ಲಿ ಜೋಡು ನುಡಿಗಳನ್ನು ಗುರುತಿಸಿ ಬರೆಯಿರಿ. ನಮ್ಮ ನೆರೆಹೊರೆಯವರು ಬಹಳ ಒಳ್ಳೆಯವರು. ಉತ್ತರ ನೆರೆಹೊರೆ. ಎರಡನೆಯ ಪ್ರಶ್ನೆ, ನಮ್ಮ ಅಮ್ಮ ರಾತ್ರಿ ಹಗಲು ಕೆಲಸ ಮಾಡುತ್ತಾಳೆ. ಉತ್ತರ ರಾತ್ರಿ ಹಗಲು. 3, ನಾಟಕದಲ್ಲಿ ವಿಧ ವಿಧದ ಉಡುಗೆ ತೊಡುಗೆ ಧರಿಸಿದ್ದಾರೆ. ಇದರಲ್ಲಿ ಜೋಡು ನುಡಿ ಉಡುಗೆ ತೊಡುಗೆ. ಇನ್ನು ಸರಿ ಹೊಂದುವ ಬಿಡಿ ಪದಗಳನ್ನು ಸೇರಿಸುವ ಜೋಡಿ ನುಡಿಗಳನ್ನು ರಚಿಸಿರಿ. ಆಟ, ತಿಂಡಿ, ಹೊರಗೆ, ದಿಕ್ಕು, ತೀರ್ಥ, ಪಕ್ಕ, ದೆಸೆ, ಒಳಗೆ, ಅಕ್ಕ, ಕೊಳ್ಳ, ಪಾಠ, ಹಳ್ಳ. ಆಟ ಪಾಠ, ತಿಂಡಿ ತೀರ್ಥ, ಹೊರಗೆ ಒಳಗೆ, ದಿಕ್ಕು ದೆಸೆ, ಅಕ್ಕ ಪಕ್ಕ, ಹಳ್ಳ ಕೊಳ್ಳ. ಕೆಳಗಿನ ವಾಕ್ಯದಲ್ಲಿಯ ಕರ್ತೃ ಕರ್ಮ ಕ್ರಿಯಾಪದಗಳನ್ನು ಗುರುತಿಸಿ ಪಟ್ಟಿ ಮಾಡಿ ಬರೆಯಿರಿ. ಮೊದಲನೇ ಪ್ರಶ್ನೆ, ಸರಸ್ವತಿ ಶಾಲೆಗೆ ಹೋಗುತ್ತಾಳೆ. ಇದರಲ್ಲಿ ಕರ್ತೃ ಸರಸ್ವತಿ, ಕರ್ಮ ಶಾಂತಿ, ಶಾಲೆ, ಕ್ರಿಯಾಪದ ಹೋಗುತ್ತಾಳೆ. ಎರಡನೆಯ ಪ್ರಶ್ನೆ, ಮಹಮ್ಮದನು ಮನೆಗೆ ಬರುತ್ತಾನೆ. ಕರ್ತೃ ಮಹಮ್ಮದನು, ಕರ್ಮ ಮನೆಗೆ, ಕ್ರಿಯಾಪದ ಬರುತ್ತಾನೆ. ಮೂರನೆಯ ಪ್ರಶ್ನೆ, ಗಿಳಿಗಳು ಆಕಾಶದಲ್ಲಿ ಹಾರಾಡುತ್ತವೆ. ಕರ್ತೃ ಗಿಳಿಗಳು, ಕರ್ಮ ಆಕಾಶದಲ್ಲಿ, ಕ್ರಿಯಾಪದ ಹಾರಾಡುವಿಕೆ. ಕರ್ತೃ ಕರ್ಮ ಕ್ರಿಯಾಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯಗಳನ್ನು ಬರೆಯಿರಿ. ಉದಾಹರಣೆಗೆ, ಎಳೆಯುತ್ತದೆ ಬಂಡೆಯನ್ನು ಎತ್ತು. ಅದಕ್ಕೆ ಉತ್ತರ ಎತ್ತು ಬಂಡೆಯನ್ನು ಎಳೆಯುತ್ತದೆ. ಅದೇ ರೀತಿಯಾಗಿ ಕೆಳಗೆ ಪ್ರಶ್ನೆಗಳನ್ನು ನೀಡಿದ್ದಾರೆ. ಬೀಳುತ್ತದೆ ಕಾಯಿ ಮರದಿಂದ. ಅದಕ್ಕೆ ಸರಿಯಾದ ವಾಕ್ಯ ಕಾಯಿ ಮರದಿಂದ ಬೀಳುತ್ತದೆ. ಎರಡನೆಯದು, ಅಹಿಂಸೆಯನ್ನು ಪ್ರತಿಪಾದಿಸಿದವರು ಗಾಂಧೀಜಿ. ಉತ್ತರ ಗಾಂಧೀಜಿ ಅಹಿಂಸೆಯನ್ನು ಪ್ರತಿಪಾದಿಸಿದರು. ಮೂರನೆಯದು, ಉದಯಿಸುತ್ತಾನೆ ಸೂರ್ಯನು ಮುಂಜಾನೆ. ಸರಿಯಾದ ವಾಕ್ಯ ಸೂರ್ಯನು ಮುಂಜಾನೆ ಉದಯಿಸುತ್ತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.